ನಮಸ್ಕಾರಪ್ಪ, ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗ ಮಹೇಶ್ ಅತನಿ. ಇವತ್ತು ಟ್ಯಾಕ್ಟರ್ ಕೆಲಸ ಇಲ್ಲ, ನಾನಲ್ಲಿ ಬುಕ್ ಹಿಡ್ಕೊಂಡ ರೊಕ್ಕ ವಸೂಲಿ ಮಾಡ್ಬೇಕಂತ ಹೊಂಟೀನಿ. ನಮ್ಮ ಹುಡುಗಿನ ಸಾಲಿಗೆ ಬಿಡೋದೈತೆ ನನ್ಲೆ, ಆಕಿನಂಟ ಕರ್ಕೊಂಡ ಗಾಡಿ ಮ್ಯಾಗ ಕುಣ್ಸೊಂದ ಹೊಂಟೀನಿ ನೋಡ್ರಿ. ಆಕಿನಟ ಸಾಲಿಗೆ ಇಳಿಸಿ ನಾನು ಗಾಡಿ ತೊಗೊಂಡ ಊರಾಗ ಹೊಂಟ ಬಿಟ್ಟಿನಿ ನೋಡ್ರಿ. ಯಾಕಂದ್ರೆ ರೊಕ್ಕ ವಸೂಲಿ ಮಾಡೋದೈತೆ ನನ್ಲೆ. ಹಂಗೆ ಪಂಪ್ನ್ಯಾಗ ಹೋಗೋದನ್ನ ಇದು ಬಸ್ಸಿಗೆ ಒಂದು ಏನಾಗಿತ್ತು ರೀ ನೋಡ್ಕೊತೈತೇನೆ ರೀ. ಬುಕ್ ತೊಗೊಂಡ ಎಲ್ಲರಿಗೆ ಫೋನ್ ಹಚ್ಕೊತ ಪಂಪ್ನ್ಯಾಗ ಟೈಮ್ ಪಾಸ್ ಆಕೈತತ್ತ ಹಂಗೆ ಕುಂತೇನೆ ನೋಡ್ರಿ. ಹಂಗೆ ನಮ್ಮ ಮಹೇಶನ ಒಬ್ಬ ತಂಡ್ಯಾಗ ಶೀಟ್ರ್ ಹಾಕೊಂಡ್ರೆ ಬಿಸಿಲಾಗ ಶೀಟ್ರ್ ಹಾಕೋತ ನಿಂತಾನೆ ನೋಡ್ರಿ. ಇದನ್ನು ಮುಗಿಸ್ಕೊಂಡು ನಾ ಹೊಳ್ಳಿ ಮನೆಗೆ ಬರ್ಲತ್ತೀನಿ ರೀ. ಮನೆಗೆ ಬಂದು ಕೂತೀನಿ ರೀ. ಆಮೇಲೆ ಸಂಜೆಗೆ ಮತ್ತು ಊರಾಗ ಹೋಗಬೇಕ್ರಿಲ್ಲೇ, ಊರಾಗ ಹೊಂಟೀನಿ ನೋಡ್ರಿ. ಊರಾಗ ಹೋದ್ರೆ ಶಿವಾಜಿ ಸರ್ಕಲ್ದ ನಾಳೆ 14 ತಾರೀಕು ಐತೆ ನಿನ್ನೆ ಹೇಳಿದ್ರಿ ಲಾಗ್ದಾಗ. ಇವತ್ತು ಅದನ್ನು ಹೇಳತ್ತಾನೆ. ಯಾಕಪ್ಪ ಅನ್ಬೇಡ್ರಿ, ನಮ್ಮ ಶಿವಾಜಿ ಅಂದ್ರೆ ನಮ್ಗೆ ಹೆಮ್ಮೆ ರೀ. ನಮ್ಮ ಅಥಣಿ ಒಳಗೆ ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಆದಂಗೆ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಛತ್ರಪತಿ ಶಿವಾಜಿ ಸರ್ಕಲ್ದಲ್ಲಿ ಫುಲ್ ಜೋರ್ದಾರ್ಲಿ 14 ತಾರೀಕು ಮೂರ್ತಿ ಉದ್ಘಾಟನೆ ಕಾರ್ಯಕ್ರಮ ಐತಿ. ಎಲ್ಲರೂ ಬರ್ರಿ. ಆಗ ನಮ್ಮ ಸಾಹಿತ್ಯದಲ್ಲಿ ಹನುಮಂತ ಸುಟ್ಟಟ್ಟಿ ಅವರು ಗಾಯನ ಮಾಡಿದ್ದಾರೆ. ಈ ಲಾಗ್ದಾಗ ಎಲ್ಲರೂ ತಪ್ಪದೆ ಕೇಳ್ರಿ. ಛತ್ರಪತಿ ಶಿವಾಜಿ ಇಟ್ಟರ ನೋಡ ಹೆಚ್ಚಿ ಕುದುರೆ ಹತ್ತಿ ಬಂದರ್ ವೈರಿ ಹೊಕ್ಕಿರ ಅಂಜಿ ಮಣ್ಣದಾಗ ಮಾಡ್ತಿರ ಗುರುವಿನ ಪೂಜೆ ರಾಮದಾಸರು ಶಿವಾಜಿ ಗುರುಜಿ. ಹಾಗೆ ಲೈಕ್ ಆ್ಯಂಡ್ ಫಾಲೋ ಮಾಡಿ.